ಫೋಟೋ ಮುಂದೆ ನಿಂತ್ಕೊಂಡು ಕೇಳಿದ್ದಿದೆ. ಅಪ್ಪು ಸರ್ ನಿಮ್ಮ ವಾಯ್ಸ್ ಪ್ರಯತ್ನ ಮಾಡ್ತಿದ್ದು, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ನಿನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲಿ ನನ್ನಲಿ. ವಾವ್, ಸೀರಿಯಸ್ಲಿ ನಿಜವಾಗ್ಲೂ ಅಪ್ಪು ಸರ್ ಎದುರುಗಡೆ ಕುತ್ಕೊಂಡು ಹಾಡ್ದಂಗೆ ಫೀಲ್ ಆಯಿತು. ಅವರ ಧ್ವನಿಯನ್ನು ಹೇಗೆ ನೀವು ಫಾಲೋ ಮಾಡ್ತೀವಿ? ಅದು ಹೆಂಗೆ ಡಿಸ್ಕ್ರೈಬ್ ಮಾಡಬೇಕು ಗೊತ್ತಿಲ್ಲ, ಬಟ್ ಐ ಥಿಂಕ್ ಗಾಡ್ ಗಿಫ್ಟ್ ಅಂತ ಅನ್ಸುತ್ತೆ. ನಮ್ಮ ಸುದೀಪ್ ಸರ್ದು ಬಿಟ್ರೆ ಹೇಗೆ? ಸಾವುದ್ರೆ ಭಯ ಪಡೋದಕ್ಕೆ ಹಲಾಲ್ ಟೋಪಿ ಹಾಕೊಂಡು ಗಲ್ಗಲ್ಲಿ ತಿರುಗಾಡು ಕಂತ್ರಿ ಗೂಂಡ ರೌಡಿ ಅನ್ಕೊಂಡು ಬದುಕು. ಕೆಲವು ಆ್ಯಕ್ಟರ್ಸ್ಗಳದ್ದು ಒಂದು ಮೂಗಿಂದ ವಾಯ್ಸ್ ಬರುತ್ತೆ, ಕೆಲವು ಆ್ಯಕ್ಟರ್ಸ್ಗಳದ್ದು ಕಿವಿಯಿಂದ ಬರುತ್ತೆ, ಕೆಲವು ಆ್ಯಕ್ಟರ್ಸ್ಗಳದ್ದು ಬಕಲ್ ಕ್ಯಾವಿಟಿಯಿಂದ ಬರುತ್ತೆ. ನಮ್ಮ ದರ್ಶನ್ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ದರ್ಶನ್ ಸರ್ನ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಆ್ಯಕ್ಚುಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಚೆನ್ನ, ತಾಯ್ನಾಡು ವಿಷಯಕ್ಕೆ ಬಂದರೆ ಜಾಗ ಯಾವುದೇ ಇರಲಿ, ಜನ ಯಾರೇ ಇರಲಿ, ಹೊಡಿತೀನಿ ಚೆನ್ನ. ನಿಮ್ಗೆ ಆ ಮೋಟಿವೇಟ್ ಹೇಗೆ ಅಂತ? ನಮ್ಮಪ್ಪ ಒಂದೇ ಮಾತು ಹೇಳಿದ್ದು, ಯಾವುದೇ ಕಾರಣಕ್ಕೂ ಸ್ಟೇಜ್ ಫಿಯರ್ ಇಟ್ಕೊಂಬೇಡ. ಸ್ಟೇಜ್ ಫಿಯರ್ ಇತ್ತು ಅಂತಂದರೆ ನೀನು ಸ್ಟೇಜಲ್ಲ ಲೈಫಲ್ಲೂ ಕೂಡ ಏನು ಸಾಧನೆ ಮಾಡೋಕ್ಕಾಗಲ್ಲ. ಹೇಳಿ ಆ ಡೈಲಾಗ್ ಒಂದು. ಹಾರನ ಜೈಕಾರನ ನಮಗೆ ನಾವೇ ಹಾಕ್ಸ್ಕೊಂಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಮೆರವಣಿಗೆ. ಹೋಗಿ ಬರ್ತೀನಿ ಅಂತ ಒಂದು ನಂಬಿಕೆ ಇದೆ, ಬರ್ತೀನಿ ವಾಪಸ್. ಥ್ಯಾಂಕ್ ಯು.